500 ವರ್ಷಗಳ ಶತಕೋಟಿ ಭಕ್ತರ ಕನಸು ನನಸಾಗಿದೆ. ಸಾವಿರಾರು ಕರಸೇವಕರ ಶ್ರಮಕ್ಕೆ ಫಲ ಸಿಕ್ಕಿದೆ. ಬಾಲರಾಮ ಅಯೋಧ್ಯೆಯ ಮಂದಿರದಲ್ಲಿ ವಿರಾಜಮಾನರಾಗಿದ್ದಾರೆ. ಸರ್ವಾಲಂಕಾರ ಭೂಷಿತನಾಗಿ ಕಂಗೊಳಿಸ್ತಾ ಇರೋ ರಾಮಲಲ್ಲನ ನೋಡೋಕೆ 2 ಕಣ್ಣು ಸಾಲದು. ಮಂದಹಾಸ ಬೀರ್ತಾ ಇರೋ ಕೌಸಲ್ಯ ಪುತ್ರನ ನೋಡಿ ಭಕ್ತರು ಮೂಕ ವಿಸ್ಮಿತರಾಗಿದ್ದಾರೆ. ರಾಮನೇ ಆದಿ, ರಾಮನೇ ಹಾದಿ. ಪ್ರೇಮ ಸುಧಿಯನ್ನು ಬೀರುವ ಮೂರ್ತಿ, ರಾಮನೇ ಕೀರ್ತಿ, ರಾಮನೇ ಸ್ಫೂರ್ತಿ. ರಾಮನೂರಿನ ಮಂದಿರದಲ್ಲಿ ಸರ್ವಾಲಂಕೃತನಾಗಿ ಪಟ್ಟಾಭಿಷಿಕ್ತನಾಗಿರೋ ಬಾಲರಾಮನ ಕಂಡಿರ. ನೋಡೋಕೆ 2 ಕಣ್ಣು ಸಾಲದು, ವರ್ಣಿಸೋಕೆ ಪದಗಳು ಸಿಗದು. ಮಂದಹಾಸ ಚೆಲ್ತಾ ಇರೋ ರಾಮಲಲ್ಲಾನ ಕಂಗಳಿಂದ ಹೊರಹೊಮ್ತಾ ಇರುವಂಥ ಪ್ರಖರ ತೇಜಸ್ಸನ್ನ ನೋಡ್ತಾ ಇದ್ರೆ ಸಾಕ್ಷಾತ್ ರಾಮನೇ ಕಣ್ಣೆದುರು ನಿಂತಂತೆ ಭಾಸವಾಗ್ತಾ ಇದೆ. ಅಡಿಯಿಂದ ಮುಡಿಯವರೆಗೂ ಆಭರಣಗಳನ್ನ ತೊಟ್ಟು ಪಟ್ಟಾಭಿಷೇಕಕ್ಕೆ ತಯಾರಾದ ಥೇಟಿ ಯುವರಾಜನಂತೆ ಬಾಲರಾಮ ಕಂಗೊಳಿಸಿದ್ದಾನೆ. ಸುಂದರವಾದ ಪ್ರಭಾವಳಿಯ ಮೇಲೆ ದಿಂಡು ಮಾಲೆಗಳನ್ನ ಹಾಕಿದ್ರು. ಅದನ್ನ ತೋಮಾಲೆ ಅಥವಾ ದಂಡಮಾಲೆ ಅಂತ ಕರೆಯಲಾಗುತ್ತೆ. ರಾಮ ಪೀತಾಂಬರ ವಸ್ತ್ರವನ್ನ ತೊಟ್ಟಿದ್ದ. ಅಂದ್ರೆ ಚಿನ್ನದ ಹೊಂಬಣ್ಣದ ಬಟ್ಟೆಯನ್ನ ಶುದ್ಧವಾದ ರೇಷ್ಮೆಯಲ್ಲಿ ಮಾಡಲಾಗಿದ್ದಂಥ ವಸ್ತ್ರವನ್ನ ಧರಿಸಿದ್ದ. 4.24 ಅಡಿ ಎತ್ತರದ ಬಾಲರಾಮನ ತಲೆಯ ಮೇಲೆ 3 ದಳಗಳಿಂದ ಕೂಡಿದ ಚಿನ್ನದಿಂದ ಮಾಡಿದ ರತ್ನಗಳಿಂದ ಅಲಂಕರಿಸಿದ ವಜ್ರಗಳಿಂದ ಕೂಡಿದ ವಜ್ರರತ್ನ ಖಚಿತ ಕಿರೀಟವನ್ನ ಧರಿಸಿದ್ದ. ಅದನ್ನ ತ್ರಿಮುಖ ಕಿರೀಟ, ಬಾಲಕಿರೀಟ ಎನ್ನಬಹುದು. ಯುವರಾಜಾಭಿಷೇಕದ ಕಿರೀಟವನ್ನ ರಾಮ ಧಾರಣೆ ಮಾಡಿದ್ದ. ಕಿರೀಟದ ಪಕ್ಕದಲ್ಲಿ ಚಿನ್ನದ ಮೇಲೆ ವಜ್ರಗಳನ್ನ ಹೊದಿಸಿದಂಥ ಕರ್ಣಕುಂಡಲಗಳನ್ನ ಧರಿಸಿದ್ದ. ಅದೆಲ್ಲದಕ್ಕಿಂತ ಆ ರಾಮನ ಮುದ್ದು ಮುಖದಲ್ಲಿ ಆ ತಿರುನಾಮ ಎದ್ದು ಕಾಣಿಸ್ತಾ ಇತ್ತು. ಆ ತಿರುನಾಮದ ಸೌಂದರ್ಯವೇ ಸೌಂದರ್ಯ. ರಾಮನ ಹಣೆಗೆ ಒಪ್ಪುವ ಆ ತಿರುನಾಮ ಊರ್ಧ್ವಪುಂಡ್ರ ಅಂತ ಕರೀತಾರಲ್ಲ, 2 ಬಿಳಿಯ ಮತ್ತು ಮಧ್ಯದಲ್ಲಿ ಕೆಂಪಾದ ಒಂದು ನಾಮ, ಲಕ್ಷ್ಮೀ ಸಂಕೇತ. ಅದರ ಕೆಳಭಾಗದಲ್ಲಿ ಒಂದು ಚಿಕ್ಕದಾದಂತಹ ಮೂಗಿನ ಮೇಲೆ ಬರುವಂತಹ ಒಂದು ಗೆರೆ. ಹೀಗೆ ತಿರುನಾಮದ ಸೌಂದರ್ಯವೇ ಆ ಮುಖದ ಅದನ್ನು ಒಪ್ಪುವಂತೆ ಹೇಳ್ತಾ ಇತ್ತು. ಇದು ವಿಷ್ಣುವೇ. ವಜ್ರ ಖಚಿತ ಕಂಠೀಹಾರವನ್ನ ಹಾಕಿದ್ದ. ಅದರ ಕೆಳಭಾಗದಲ್ಲಿ ವಜ್ರ ರತ್ನ ಖಚಿತವಾದ ಹಾರವನ್ನ ಧರಿಸಿದ್ದ. ಅದರ ಕೆಳಗಡೆ ಮುಕ್ತ ಹಾರವನ್ನ ಹಾಕಿಕೊಂಡಿದ್ದ. ಇದರ ಜೊತೆಗೆ ಕಟಿಸೂತ್ರದಲ್ಲಿ ಊರುಧಾಮ ಮತ್ತು ಕಾಂಚಿ ಗುಣಗಳನ್ನ ಬಾಲರಾಮ ಧರಿಸಿದ್ದ. ಅದು ಕೂಡ ಸುವರ್ಣ ರತ್ನ ಖಚಿತವಾಗಿದೆ. ಎಡಗೈನಲ್ಲಿ ಚಿನ್ನದ ಧನಸ್ಸು, ಬಲಗೈನಲ್ಲಿ ಬಂಗಾರದ ಬಾಣ ಹಿಡಿದ ಭಂಗಿಯಲ್ಲಿ ಶ್ರೀರಾಮ ದರ್ಶನವನ್ನ ನೀಡಿದ್ದಾನೆ. ಬಿಳಿ, ಕೆಂಪು ಮತ್ತು ಹಸಿರು ಹರಳು ಮತ್ತು ಮುತ್ತುಗಳು, ಬಂಗಾರದಿಂದ ಕೂಡಿದ ಆಭರಣಗಳನ್ನ ತೊಟ್ಟು ಸರ್ವಾಲಂಕೃತನಾಗಿ ಇಂದು ಬಾಲರಾಮ ಕಂಗೊಳಿಸಿದ್ದಾನೆ. ವಜ್ರಖಚಿತ ಕಿರೀಟ, ಕುಂಡಲ, ಕಂಠಿ, ಹಾರ, ಮುಕ್ತಾಹಾರ, ಉರುಧಾಮ, ಆದ ಕಟಕ, ಕೇಯೂರ, ಕುಂಡಲ, ಧನುಸ್ಸು, ಬಾಣ, ಪುಷ್ಪ, ತೋಮಾಲೆಗಳು, ತಿರುನಾಮ ಎಲ್ಲವನ್ನೂ ಸೇರಿ ರಾಮ ಬಾಲರಾಮನಾಗಿ ಇವತ್ತು ಅಯೋಧ್ಯೆಯಲ್ಲಿ ನಮಗೆ ಸಾಕ್ಷಾತ್ಕಾರವನ್ನು ಮಾಡ್ದ ಅಂತ ನಾವು ಅನ್ಕೋಬೋದು. ಇನ್ನು ಹೊಸ ರಾಮಲಲ್ಲಾ ಮೂರ್ತಿ ಜೊತೆ ಹಳೆ ಮೂರ್ತಿಯನ್ನೂ ಕೂಡ ಅದೇ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ.
ಗರ್ಭಗುಡಿಯಲ್ಲಿ ಹಳೆಯ ಮತ್ತು ಹೊಸ ಮೂರ್ತಿಗಳೆರಡೂ ವಿರಾಜಮಾನವಾಗಿವೆ. 1949ರಲ್ಲಿ ಉದ್ಭವವಾಗಿದ್ದ ರಾಮನ ಮೂಲ ಮೂರ್ತಿಯನ್ನ ಪ್ರತಿಷ್ಠಾಪನೆಗೈಯಲಾಗಿದೆ. ಈವರೆಗೆ ತಾತ್ಕಾಲಿಕ ಮಂದಿರದಲ್ಲಿದ್ದಂತಹ ಹಳೆಯ ರಾಮನ ಮೂರ್ತಿಗಳನ್ನ ಈಗ ಹೊಸ ಗರ್ಭಗುಡಿಯಲ್ಲಿ ಹೊಸ ಮೂರ್ತಿಯ ಕೆಳಭಾಗದಲ್ಲಿ ಇಡಲಾಗಿದೆ. ದಶರಥ ನಂದನ ಅಯೋಧ್ಯೆಯಲ್ಲಿ ವಿರಾಜಮಾನನಾಗಿದ್ದಾನೆ. ಭಕ್ತರ ಕನಸೂ ನನಸಾಯಿತು. ಕೊನೆಗೂ ತಾವು ಕಾಯ್ತಾ ಇದ್ದಂಥ ಕ್ಷಣವನ್ನ ಕಣ್ತುಂಬಿಕೊಂಡಂಥ ಭಕ್ತರು ಧನ್ಯರಾಗಿದ್ದಾರೆ. ಅಷ್ಟೇ ಅಲ್ಲ, ರಾಮನೂರಲ್ಲಿ ರಾಮನ ರಾಜವೈಭವ ಭಕ್ತರ ಮನಸೂರೆಗೊಂಡಿದೆ. ವಿಷ್ಣು ಪ್ರಸಾದ್ ಜೊತೆ ಜಗದೀಶ್, ನ್ಯೂಸ್ ಫಸ್ಟ್, ಅಯೋಧ್ಯೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.